ಅಂಬೇಡ್ಕರ್ ಅವರ ಪಾದಾವೃಂದಗಳಲ್ಲಿ ವಂದಿಸುತ್ತಾ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಾ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನನ್ನೆಲ್ಲ ಗುರು ಹಿರಿಯರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ ನಾನು ಈ ಪತ್ರಿಕಾಗೋಷ್ಠಿ ಅಧಿಕಾರಿಗಳ ವಿರುದ್ಧ ಹಾಗೂ ರಾಜಕಾರಣಿಗಳ ವಿರುದ್ಧ ಮಾಡೋದು ಫಸ್ಟ್ ಟೈಮ್. ನಾ ಯಾವಾಗೂ ಸಹಿತ ಈ ಅಧಿಕಾರಿಗಳ ವಿರುದ್ಧ ಆಯಿತು ಅಥವಾ ರಾಜಕಾರಣಿಗಳ ವಿರುದ್ಧ ಅಂತ ಪ್ರೆಸ್ ಮೀಟ್ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಇನ್ನೂ ತನಂಥ ಸಂದರ್ಭ ನನಗೆ ಯಾವಾಗೂ ಬಂದಿಲ್ಲ. ಆದ್ರೆ ಈಗೇನಾಗಿತ್ತಪ್ಪ ಅಂತಂದ್ರೆ ನಾನು ಸುಮಾರು 7-10 ವರ್ಷಗಳಿಂದ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದು. ಈ ಹೋಟೆಲ್ ಉದ್ಯಮ ಅಂದರೆ ಹೆಂಗಪ್ಪ ಅಂತಂದ್ರೆ ಈ ರಾಜಕಾರಣಿಗಳ ಕೈಗೊಂಬೆಯಾಗಿ ನಾವು ಕೆಲಸ ಮಾಡಬೇಕು. ಒಬ್ಬ ರಾಜಕಾರಣಿ ಕರೆಗೆ ಹಾಕೋದ್ರೆ ಇನ್ನೊಬ್ಬ ರಾಜಕಾರಣಿ ವಿರೋಧ ಮಾಡ್ತಾನೆ, ಮತ್ತೊಬ್ಬ ರಾಜಕಾರಣಿಗೆ ಕರೆಗೆ ಹಾಕೋದ್ರೆ ಇನ್ನೊಬ್ಬ ರಾಜಕಾರಣಿ ವಿರೋಧ ಮಾಡ್ತಾನೆ. ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂದ್ರೆ ಹೋಟೆಲ್ ಮಾಲೀಕರದು ಹಾಗೂ ಈ ಉದ್ಯೋಗ ಮಾಡೋರ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂತಂದ್ರೆ ಅವ್ರನ್ನ ಸಂಭಾಳಿಸೋದ್ರೊಳಗೆ ನಾವು ಟೈಮ್ ತೆಗೆದಿತ್ತು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಾನು ಹೋಟೆಲ್ ಸುಮಾರು 3 ಕೋಟಿ ರೂಪಾಯಿ ಖರ್ಚು ಮಾಡಿ ರಕ್ಷಿ ಗ್ರಾಮದಲ್ಲಿ GT ಹೋಟೆಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಂಬ ಹೆಸರಿನಲ್ಲಿ ಹೋಟೆಲ್ ಪ್ರಾರಂಭಿಸಿನು. ಅವಾಗ ನಾವು ಹೋಟೆಲ್ ಪ್ರಾರಂಭ ಮಾಡಿದಾಗ ಅಲ್ಲಿ ಯಾವುದೂ MS ಸಾಲ ಇದ್ದಿರಲಿಲ್ಲ. ನನ್ನ ಹೋಟೆಲ್ ಉದ್ಯಮ ಸಹಿತ ಎಲ್ಲ ಸರಿಯಾಗಿ ನಡೆದಿತ್ತು. ನಾನು ಕೆಲವೊಂದು ವಿಷಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಇಟ್ಕೊಂಡು ಬಹಳಷ್ಟು ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಹೊರಟಿದ್ದೆ. ನಾನು 2018ರಲ್ಲಿ ಕುರ್ಚಿ ಮತಕ್ಷೇತ್ರದಿಂದ ಇಂಡಿಪೆಂಡೆಂಟ್ ಆಗಿ ಕಾಂಟೆಸ್ಟ್ ಮಾಡಿ ಪರಾಭವಗೊಂಡು ನಾನು ರಾಜಕೀಯದಿಂದ ಸ್ವಲ್ಪ ದೂರಾಗಿ ನನ್ನ ಉದ್ಯೋಗ ನನ್ನ ಕೆಲಸದಲ್ಲಿ ನಾನು ಕಾರ್ಯಪ್ರವೃತ್ತನಾಗಿದ್ದೆ. ಕೆಲವೊಂದು ಸಲ ಹೆಂಗಾಗ್ತಿತ್ತಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಸಮಾಜದ ದೃಷ್ಟಿಯಿಂದ ಸಮಾಜಕ್ಕೆ ಒಳಿತಾಗ್ತೈತಪ್ಪ ಅನ್ನೋ ಒಂದು ಉದ್ದೇಶ ಇಟ್ಕೊಂಡ ನಾನು ನಮ್ಮ ಹುಕ್ಕೇರಿಯಲ್ಲಿ ಅಂದರೆ ಎಲ್ಲ ತಾಲೂಕುಗಳಲ್ಲಿಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗಳದು. ಎಲ್ಲ ತಾಲೂಕಿನಲ್ಲಿ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅದಾವ. ಆದ್ರೆ ಹುಕ್ಕೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದ್ದಿರಲಿಲ್ಲ. ನಾನು ಅವಾಗ ನಾವು ಎಲ್ಲೇ ಕಾರ್ಯಕ್ರಮಗಳಿಗೆ ಹೋಗಲಿ ಎಲ್ಲೇ ಹೋಗಲಿ ಅವಾಗೇನಪ್ಪ ಜಿಲ್ಲಾ ಮಟ್ಟದಾಗ ನೀವು ಲೀಡರಾಗಿ ಕೆಲಸ ಮಾಡ್ತೀರಿ, ಆದ್ರೆ ನಿಮ್ಮ ತಾಲೂಕಿನಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಇಲ್ಲ ಅಂತೇಳಿ ಭಾಳಷ್ಟು ಕಡೆ ಹೋದಾಗ ನನಗೆ ಕ್ವಶನ್ ಕೇಳ್ತಿದ್ರು. ಆ ಕೊರಗೆ ನಾನು ಭಾಳಷ್ಟು ದಿವಸದಿಂದ ಇತ್ತು. ಅವಾಗ ನಾನು ನನ್ನ ಕೆಲವು ಗೆಳೆಯರನ್ನ ಕರ್ಕೊಂಡ ಹುಕ್ಕೇರಿ ಮತಕ್ಷೇತ್ರದ ಅವಾಗಿನ ದಿವಂಗತ ಉಮೇಶನ ಕತ್ತಿ ಅವ್ರಿಗೆ ಬೇಕಾಗಿದ್ದೀವಿ. ಇಲ್ಲ, ನಮಗೆ ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಬೇಕು, ಅದಕ್ಕೆ ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂ ನಮ್ಗೆ ಮಾಡಿ ಕೊಡೋದಾದ್ರೆ ನಾವು ನೀವು ಹೇಳ್ದಂಗೆ ಕೇಳ್ತೀವಿ ಅನ್ನೋ ಮಾತು ಹೇಳಿದಾಗ ಅವರ ಇಲ್ಲ, ನನ್ನ ಜೊತೆ ನೀವು ಇರ್ರಿ, ನಾನು ನಿಮ್ಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡ್ತಂತೇಳಿ ಹೇಳಿ ಕೊನೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೊಡೋದ್ರ ಜೊತೆಗೆ ಅದಕ್ಕೆ ಜಾಗ ಕೊಟ್ಟು ಸ್ಟ್ಯಾಚ್ಯೂ ಕೊಟ್ಟು ಆ ಸ್ಟ್ಯಾಚ್ಯೂಲಿ ಅವ್ರು ಭಾಳಷ್ಟು ಪ್ರಯತ್ನ ಪಟ್ಟರು. ಆ ಎಲೆಕ್ಷನ್ದಾಗ ನಾವು ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಯಾವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸ್ಟ್ಯಾಚ್ಯೂ ಹೆಲ್ಪ್ ಮಾಡಿರೋ ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲ ನಮ್ಮ ಗೆಳೆಯರೆಲ್ಲ ಮಾತಾಡ್ಕೊಂಡ ನಾವು ಅವರಿಗೆ ಹೆಲ್ಪ್ ಮಾಡಿದ್ವಿ. ಆ ನಂತರ ಏನಾಯ್ತಪ್ಪ ಅಂತಂದ್ರೆ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ಬಂದಾಗ ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮಗಳು ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ರು. ನಾವು 2018 ನಂತರ ಯಾವುದೂ ಪಕ್ಷದಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ನಾವು BJP ಆಯಿತು, ಕಾಂಗ್ರೆಸ್ ಆಯಿತು, ಯಾವುದೂ ಪಕ್ಷದಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ಸಂಘಟನೆ ಜೊತೆ ಕೆಲಸ ಮಾಡ್ಕೋ, ಸೋಷಿಯಲ್ ಕೆಲಸ ಮಾಡ್ಕೋ ಹಂಗೆ ಹೊಟ್ಟಿದ್ದೆ ನಾವು. ಅವಾಗ ನನಗೆ ಎಲ್ಲೋ ಒಂದು ಕಡೆ ಇಲ್ಲ, ಯಾವ ಕಡೆ ಒಂದು ಕಡೆ ಗುರುತಿಸ್ಕೋಬೇಕು, ಒಬ್ಬರ ಪಕ್ಷದಾಗ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾನ್ಯ ಹುಬ್ಳಿ ಶಾಸಕರಾದಂಥ ಪ್ರಸಾದ್ ಅವ್ರನ್ನ ಕರ್ಕೊಂಡ ಸತೀಶ್ ಜಾರಕಿಹೊಳಿ ಅವರಿಗೆ ಭೇಟಿಯಾದೆ. ಇಲ್ಲ, ನಾನು ಕಾಂಗ್ರೆಸ್ದಲ್ಲಿ ಕೆಲಸ ಮಾಡ್ತೀನಿ, ನಾನು ಕಾಂಗ್ರೆಸ್ದಾಗ ಇರ್ತೀನಿ ಅಂತ ಹೋಗಿ ಭೇಟಿಯಾದೆ. ಆ ನಂತರ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ತನಕ ಅವ್ರು ಏನು ನನಗೆ ಹೇಳಿಲ್ಲ, ಹಂಗೆ ಮುಂದೋಯ್ತು, ನಾವು ಹಂಗೆ ಉಳಿದು ಬಿಟ್ಟಿವಿ. ಕೊನೆಗೆ MP ಎಲೆಕ್ಷನ್ ಬಂದಾಗ ಮತ್ತೆ ಕರೆಕಚ್ಕೊಟ್ರು ಅವ್ರನ್ನ. ನಾವು ಹೋದಾಗ ಹೇಳಿ, ನಾನು ಇಷ್ಟು ದಿವಸ ನಿಮ್ಮ ಜೊತೆ ಇರ್ತಾನಂದ್ರೂ ನನಗೇನು ಮಾಡಲಿಲ್ಲ, ಅದಕ್ಕೆ ಈಗಾದರೂ ಸಹಿತ ಪಕ್ಷದಾಗ ಯಾವುದಾರ ಒಂದು ಸ್ಥಾನಮಾನ ಕೊಡ್ರಿ, ನನಗೆ ಕೆಲಸ ಮಾಡೋಕೆ ಅನುಕೂಲ ಆಗ್ತೈತಿ ಅಂತಲ್ಲಿ ಹೇಳಿದಾಗ ಆಯಿತು, ನಾವು ಏನಾರು ಮಾಡೋಣ ಅಂತ ಹೇಳಿ ನಾ MP ಒಳಗೆ ಎಲೆಕ್ಷನ್ ಅಂದರೆ ಭಾಳ ಮೈಮೇಲೆ ತೊಗೊಂಡು ಮಾಡಿದ್ವಿ. ಸ್ವತಃ ಸತೀಶ್ ಜಾರಕಿಹೊಳಿಯನ್ನ ನಮ್ಮ ಊರಿಗೆ ಕರೆಸಿ ದೊಡ್ಡ ಕಾರ್ಯಕ್ರಮ ಮಾಡಿ ಜನರೆಲ್ಲ ಸೇರಿಸಿ ಭಾಳಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಆ ನಂತರ
ಬೆಳಗಾವಿಯಿಂದ ಎಷ್ಟೋ ಜನ ನಮ್ಮ DSS ಲೀಡರ್ಗಳು ಬಂದರು, ನಮ್ಮ ಹೋಟೆಲ್ದಲ್ಲಿ ಅವ್ರು ಇರಾಕ್ ವ್ಯವಸ್ಥೆ ಮಾಡಿ, ಅಲ್ಲೇ ಎಲ್ಲ ಪ್ರೆಸ್ ಮೀಟ್ ಮಾಡಿ, ಅವ್ರು ಊಟದ ವ್ಯವಸ್ಥೆ ಮಾಡಿ, ಜೊತೆಗೆ ಒಂದು ಗಾಡಿ ಮಾಡ್ಕೊಂಡು ನಮ್ಮ ದಲಿತ ಸಂಘಟನೆ ಎಲ್ಲ ಹಿರಿಯರನ್ನು ಕರ್ಕೊಂಡ ಪೂರ್ತಿ ಎಲ್ಲ MP ಕಾನ್ಸ್ಟಿಟ್ಯೂನ್ಸಿ ಎಲ್ಲ ತಿರುಗಾಡಿ ನಾನು ಪ್ರಚಾರ ಮಾಡಿದೆ. ಪ್ರಚಾರ ಮಾಡಿದ ನಂತರ ರಿಸಲ್ಟ್ ಆಯಿತು, ಎಲ್ಲ ಆಯಿತು. ಆ ನಂತರ ಸಹಿತ ನಮ್ಮನೇನವರ ಪಕ್ಷದಾಗ ಕರ್ಕೋಬೇಕು, ಗುರುತಿಸ್ಬೇಕಂತ ಮಾಡಲಿಲ್ಲ. ಆದ್ರೆ ಒಂದೇನು ಸಮಸ್ಯೆ ಆಯ್ತು ಅಂತಂದ್ರೆ, ಈ MP ಇಲೆಕ್ಷನ್ ಆದ ನಂತರನ ಅವ್ರಗಳ ಗ್ರಾಮದಲ್ಲಿ ಅದು ಯಮಕಲ್ಮಡಿಯಲ್ಲಿ ಇರ್ತಕ್ಕಂಥ MSIL ಅನ್ನು ಶಿಫ್ಟ್ ಮಾಡಿ ಅವ್ರಗಳಿಗೆ ಮಾಡಿದ್ರು. ಅವಾಗ ನಾವು ವಿಚಾರ ಮಾಡಿದ್ವಿ, ಯಾಕಪ್ಪ ನಾವೆಲ್ಲ MP ದಾಗ ಇವ್ರು ಸಪೋರ್ಟ್ ಮಾಡಿದ್ದೀವಿ, ನಂದು ಉದ್ಯೋಗ ಐತಿ, ಯಾಕೆ ಇವ್ರು ಇಲ್ಲಿ MSIL ಶಿಫ್ಟ್ ಮಾಡಿದ್ರು ಅನ್ನೋ ಒಂದು ಕೊರಗ ಕಾಡಕೈತೆ ನನಗೆ. ಇಷ್ಟೆಲ್ಲ ನಾವು ಅನುಕೂಲ ಮಾಡಿದ್ರು ಸಹಿತ ಹಿಂಗೆ ಮಾಡಿರಲ್ಲ ಆತನೇ. ಅದು ಯಮಕಲ್ಮಡಿಯಿಂದ ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಗೆ ಶಿಫ್ಟ್ ಮಾಡಿದ್ರು. ಅದು ಸಹಿತ ನನ್ನ ಹೋಟೆಲ್ ಭಾಳಷ್ಟು ಅನಾನುಕೂಲ ಆಕೈತಿ. ಅವಾಗ ನಾನೇನು ತಿಳ್ಕೊಂಡೆ, ಇಲ್ಲ ನಾವು ಅವ್ರಿಗೆ ಏನಾದ್ರು ವಿರೋಧ ಮಾಡ್ರೆ ನಮಗೆ ಅವರ ರಾಜಕಾರಣದಾಗ ವಿರೋಧ ಮಾಡ್ತಾರೆ, ನಮ್ಮ ಉದ್ಯೋಗಕ್ಕೆ ವಿರೋಧ ಮಾಡ್ತಾರೆ ಅಂತ ತಿಳ್ಕೊಂಡೆ. ಆದ್ರೆ ನಾನು MP ಒಳಗೂ ಅವ್ರದ್ದು ಮಾಡಿದ್ರು ಕೂಡ ಅವ್ರಗಳ ಗ್ರಾಮಕ್ಕೆ MSIL ಬಂತು. ವಿಶೇಷವಾಗಿ ಹೇಳ್ಬೇಕಂದ್ರೆ ನಾವು ವಿರೋಧ ಛಲವಾದಿಗಳ ಜಿಲ್ಲೆಯಲ್ಲಿ ಒಂದು 2 ಜನರು CL7 2 ಲೈಸೆನ್ಸ್ ಅದಾವೆ. ಆ ಲೈಸೆನ್ಸ್ ಮಾಡಬೇಕಾದ್ರೆ ನಾವು ಏನೆಲ್ಲ ಕಷ್ಟಪಟ್ಟಿರ್ತೀವಿ, ಏನೆಲ್ಲ ತ್ರಾಸ ಮಾಡಿಕೊಂಡು, ಲೋನ್ ಮಾಡಿಕೊಂಡು, ಅದು ಇದೆಲ್ಲ ಮಾಡ್ಕೊಂಡು ಆ ಹೋಟೆಲ್ ಮಾಡಿದ್ವಿ. ಅವಾಗ ಅವ್ರಗಳ ಗ್ರಾಮಕ್ಕೆ ಆ MSIL ಮಾಡಿದ್ವಿ. ಹೋಗ್ಲಿ ಬಿಡಪ್ಪ, ಏನೋ ಮಾಡಿದಾರಂತ ಬಿಟ್ಟುಬಿಟ್ಟೆ. ಆನಂತರ ನಾನು ಒಂದು ನನ್ನ ರಾಜಕೀಯ ಭವಿಷ್ಯನ ರೂಪಿಸ್ಕೋಬೇಕಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾ ಏನು ಮಾಡಿದಪ್ಪ ಅಂತಂದ್ರೆ, ಇಲ್ಲ ನನ್ನದೇ ಆದಂಥ ಒಂದು ಸಂಘಟನೆ ಮಾಡೋಣ ಅಂತ ಹೇಳಿ ನಾನು ಬಾಬಾ ಸಾಹೇಬರ ಹೆಸರಿನಲ್ಲಿ ಅನೇಕ ಗುಡಿಸದಲ್ಲಿ ಕಾರ್ಯಕ್ರಮ ಆಗಿರ್ಬೋದು, ನಮ್ಮಲ್ಲೇ ಕಾರ್ಯಕ್ರಮ ಆಗಿರ್ಬೋದು, ಇಂಗಳಿ, ಹೊಸೂರು, ಈ ರೀತಿ ಅಂದ್ರೆ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳ ವಿಚಾರನ ಇಟ್ಕೊಂಡು ನಾ ಸ್ವಂತ ಯಾರನ್ನೂ ಕರಿಗಂತ ಕಾರ್ಯಕ್ರಮಗಳು ಮಾಡಕ್ಕೆ. ಅವಾಗ ಏನಾಯ್ತಪ್ಪ ಅಂತಂದ್ರೆ, ನಾ ಯಾವ ರಾಜಕಾರಣಿಗಳನ್ನು ಕರಿಲಿಲ್ಲ.